ನಾವು ಕೈಲಾಗ ಕಟ್ತು ಅಂತಾರ 20,000 ಬಿಟ್ಟು ಕಟ್ಟಿ ನೀವು ನನಗೆ ಇದನ್ನ ಬೇಕು ರಿಸಿಪ್ಟ್. ನೀವು ಕೊಟ್ಟಿದ್ದ ದಾಖಲೆ ಇಲ್ಲ ಸರ್. ನಾ ಕೊಟ್ಟಿಲ್ಲ ದಾಖಲೆ ಇಲ್ಲ ಅಂದ್ರೆ ಬಿಡಿ. ಮತ್ತೆ ಬಿಟ್ಟಿದ್ದೀರಾ? ನಾನು ಕೊಟ್ಟಾಗ ನಾ ಕಟ್ಟೋದು ಅಲ್ಲಿವರೆಗೂ ಸರ್ ನಾ ಅದನ್ನ ಬಿಟ್ಟು ಕಟ್ರಿ. 20,000 ಬಿಟ್ಟು ಕಟ್ಬಿಡಿ ನೀವು. ಅದು ಕೊಟ್ಟಾಗ ನಾ ಕಟ್ಟೋದು. ಈಗ ಆರಾಮ್ಸೆ 20,000 ಬಿಡಿ. ಇಲ್ಲ ಇಲ್ಲ ಸರ್. ಬಿಡಿ. ಈಗ ನೀವು 3 ಕಂಡೀಷನ್ ಒಪ್ಕೊಂಡಿನಿ. ಆ ಇನ್ಶೂರೆನ್ಸ್ ಅಮೌಂಟ್ ಇದೆಯಲ್ಲ ಅದು ಎಷ್ಟು ಅಮೌಂಟ್ ಬರುತ್ತೆ ಅದು ರಿಸಿಪ್ಟ್ ಹಾಕಿ ಕೊಡಿ ಸರ್ ನಾನು ಕಟ್ತೀನಿ. ನೀವು 20,000 ಅದನ್ನ ಬಿಟ್ಟು ಬಿಡಿ ಅಂತ ಹೇಳ್ತೀವಲ್ರಿ. ನೀವು ಸಾಲ ಕಟ್ಟಿ 20,000 ಅಲ್ಲ ಸರ್, ನೀವು 5,000 ರೂಪಾಯಿ ಕೊಡಿ. ನಾನು 20,000 ಅಂತ ಒತ್ತಾಯ ಮಾಡ್ತಾ ಇಲ್ಲ ನಿಮಗೆ. ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೆ ಅದು ಕೊಡಿ. ನಿಮ್ ಕಂಪ್ನಿಯಿಂದ ನಾನು ಐಡಿ ನಿಮ್ ಡಾಕ್ಯುಮೆಂಟ್ ಮತ್ತೆ ನೀವು ಕೇಳಿದ್ರೆ ನಾ ಹಿಂಗ್ ಮಾಡಿದ್ರೆ ನಾನು ಅದನ್ನ ಸಾಕ್ಷಿ ಹೇಳ್ತೀನಿ. ಈಗ ನಾನು ಒಂದು ಸೇವಾ ಪ್ರತಿನಿಧಿ ಕೆಲಸ ಮಾಡಿದ್ದೀನಿ. ನೀವು ಕೊಟ್ಟಿಲ್ಲ ಅಂತಾರಲ್ವಾ? ನಾನು ಅದರಲ್ಲಿ ಆ ಅಕ್ಕನ ಕೈ ಕೇಳಿಸಿ ನೀವ್ ಹೇಳೋದಲ್ಲ ಸರ್. ಅವ್ರು ಕಟ್ಟಿಲ್ಲ ಅಂತಂದ್ರೆ ಈ ಬಗ್ಗೆ ಕಟ್ಟಿ ಹೋಗ್ಬಿಡ್ತೀನಿ ಸರ್. ನಾನು ಕೇಳಿಲ್ಲ ಅಂತ ಹೇಳಿದೆ. ಸುಳ್ಳು ಹೇಳ್ಬೇಡಿ ಸರ್ ನೀವು. ಎಲ್ಲರಿಗೂ ನಾವು ಮನೆಗೆ ಹೋಗಿ ಕೊಡ್ಲಿಕ್ಕೆ ಆಗಲ್ಲ. ಹೌದೇನು? ಈಗ ಒಬ್ಬರಿಗಿಬ್ರಿಗಾದ್ರೆ ಒಂದು 10 ಸಂಘಕ್ಕಾದ್ರೆ ನಾವು ಮಾಡ್ಬೋದು ಬ್ರಾಂಚ್ ಇಂದ. ಈಗ ಎಲ್ಲರೂ ಕೊಡ್ಬೇಕಂತಂದ್ರೆ ನಮ್ ಬ್ಯಾಂಕಿಗೆ ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ ಸಂಘ ಕೊಡ್ಬೇಕಂತ. ಈವನ್ ನಿಮ್ಗೂ ಎಲ್ಲರೂ ಬಂದು ತೊಗೊಳಕ್ ಆಗಲ್ಲ ಬ್ಯಾಂಕಿಗೆ. ಪ್ರತಿದಿನ ನೀವು ಬಂದು ಅಪ್ಲಿಕೇಶನ್ ಕೊಟ್ಟು ಮಾಡ್ಬೇಕಂತ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನಮ್ ಹೆಡ್ ಆಫೀಸ್ ಅವರು ಧರ್ಮಸ್ಥಳ ಸಂಘ ಟೈಪ್ ಮಾಡ್ಕೊಂಡಿರ್ತಾರೆ. ನೀವೇನ್ ಮಾಡ್ಬೇಕು, ಅಥವಾ ಇದು ಗ್ರೂಪ್ ಫಾರ್ಮೇಶನ್ ಮಾಡೋದು, ಮತ್ತೆ ಅಪ್ಲಿಕೇಶನ್ ತಗೋದು, ಲೋನ್ ಅಪ್ಲಿಕೇಶನ್ ನೋಡೋದು, KYC ಡಾಕ್ಯುಮೆಂಟ್ ತಗೋಬಹುದು, ಮತ್ತೆ ರಿಕವರಿ, ಇದೆಲ್ಲ ಅಗ್ರಿಮೆಂಟ್ ಅಲ್ಲಿ ಇರ್ತದೆ. ಹೌದಾ? ನಮ್ಗೆ ಅಲ್ಲಿ ತಲುಪಲಿಕ್ಕೆ ಆಗಲ್ಲ. ಸಿಂಧೂರಲ್ಲಿ ಅಗ್ರಿಮೆಂಟ್ ಇರ್ತದೆ, 100% ಇರ್ತದೆ. ನೀವು ಕೇಳ್ಬೋದು, MOU ಸೈನ್ ಆಗಿರ್ತದೆ. ಇವ್ರದ್ದು ನಮ್ದು ನಡುವೆ ಇವ್ರದ್ದು ಏನೇನು ರೂಲ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಅದ್ರೊಳಗೆ ಎಲ್ಲ ಇರ್ತದೆ. ನಮ್ದು ಏನಿದೆ ಅಂತ ಎದಕ್ಕಂದ್ರೆ ನಮ್ಮ ಸಿಂಧೂರದ್ದು ಒಂದೇ ಬ್ರಾಂಚ್. ಬೀಚರಲ್ಲಿ ಇಲ್ಲ, ಮಸ್ಕಿಯಲ್ಲಿ ಇಲ್ಲ, ಎಲ್ಲೂ ಇಲ್ಲ. ತಲುಪಿಸ್ಬೇಕಲ್ಲ ಎಲ್ಲ ಕಡೆ. ಇಲ್ಲ ನಮ್ಗೆ ಒಬ್ಬರೇ ಕೊಟ್ರೆ ನಮ್ಮ ಸಿಂಧೂರು ಅಷ್ಟೇ ಕೊಡ್ಬೋದು. ಭಾಳ ಅಂದ್ರೆ ಅದು ಎಷ್ಟೇನು ಕೊಡ್ಬೋದು. ಭಾಳ ಅಂದ್ರೆ 10-15 ರೂಪಾಯಿ ಕೊಡ್ಬೋದು, 20 ರೂಪಾಯಿ, 100 ರೂಪಾಯಿ ಕೊಡ್ಬೋದು. ಅದಕ್ಕಿಂತ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ. ನಾವು ಪ್ರೈವೇಟಾಗಿ ಸ್ಟಾಪ್ ಮಾಡ್ಬೇಕಾಗ್ತದೆ. ಆ ಜನಕ್ಕೆ ಬೇಕಂದ್ರೆ ಡಿಮಾಂಡ್ ಇದ್ರೆ ಏನು ಮಾಡೋದು? ಅದಕ್ಕೆ ಏನು ಮಾಡ್ತಾರೆ, ಬ್ಯಾಂಕ್ ಅವರು ಹೆಡ್ ಆಫೀಸ್ನವರು ಇದೇ ನಮ್ಮ ಸಿಂಧೂರೇ ಅಂತಲ್ಲ, ರಾಯಚೂರು, ಸಿಂಧನೂರು, ಧಾರವಾಡ, ರಾಣೆಬೆನ್ನೂರು ಎಲ್ಲ ತಾಲೂಕಿನ ನಾವು ಟೈಪ್ ಮಾಡ್ಕೊಂಡಿರ್ತೇವೆ. ಸೆಂಟ್ರಲ್ ಟೈಪ್ ಇರ್ತದೆ. ಇವ್ರದ್ದೇನಿರ್ತದಂದ್ರೆ ಫಾರ್ಮೇಶನ್ ಮಾಡಿಸೋದು, ಗ್ರೂಪ್ ಫಾರ್ಮೇಶನ್ ಮಾಡಿಸೋದು, ಕಲೆಕ್ಷನ್ ರಿಲೇಟೆಡ್ ಆಗ್ಬೋದು. ಈ ಸಂಘಗಳನ್ನ ಅವ್ರಿಗೆ ಸಂಘ ಕಟ್ಟುವುದು, ಹೌದಾ, ಮೀಟಿಂಗ್ ತಗೋದು, ಇವೆಲ್ಲ ಇರ್ತವೆ. RBI ಏನ್ ಗೈಡ್ಲೈನ್ಸ್ ಇರ್ತಾವಲ್ಲ, ರೂಲ್ಸ್ ಏನ್ ಇರ್ತಾವಲ್ಲ, ಅದ್ರ ಪ್ರಕಾರ ಇವ್ರು ನಡ್ಕೊಂತಾರೆ. ನಮ್ದು ಮಾಡಿದ್ದಲ್ಲ, ನಾವು ಸ್ವಂತ ಯಾವ್ದು ಮಾಡಿಲ್ಲ ಇದ್ರಲ್ಲಿ. ನಮ್ ವೈಯಕ್ತಿಕವಾಗಿ ನಾವು ಮಾಡ್ಕೋದಿಲ್ಲ. ನಮ್ಗೆ ಹಿಂಗೆ ಬೇಕಂತಲ್ಲ. ಅವ್ರು ಏನ್ ಮಾಡಿ ಹೇಳ್ತಾರ ಅದ್ರ ಪ್ರಕಾರ ನಡ್ಕೊಂತ ಹೋಗ್ಬೇಕು. RBI ಗೈಡ್ಲೈನ್ಸ್ ಏನ್ ಇರ್ತದಲ್ಲ ಅದ್ರ ಪ್ರಕಾರ ಫಾರ್ಮೇಶನ್ ಏನ್ ಇರ್ತಾವಲ್ಲ ಅದ್ರೊಳಗೆ ಏನ್ ಇರ್ತಾವ, ಪಂಚಸೂತ್ರಗಳು ಅಂತ ಇರ್ತಾವ. ಅವ್ರಿಂದ ನಮ್ಮ ಬೇಡಿಕೆಗೆ ಅವ್ರು ಸ್ಪಂದಿಸ್ತಾ ನಿಮ್ಮಲ್ಲಿ ಸಾಲ ತಗೊಂಡು ನಮ್ಗೆ ಕೊಡ್ತಾರೆ. ಮಧ್ಯವರ್ತಿಗಳಾಗಿ ಅಥವಾ ಕೊಟ್ಟಾಗ ವೀಕ್ಲಿ 1 ಟೈಮು ಎತ್ತಾರೆ ಸರ್ ಅವರು ಕಲೆಕ್ಷನ್. ಅದು ನೀವು ಹೇಳಿದಾಗೆ RBI ಗೈಡ್ಲೈನ್ಸ್ ಅಲ್ಲಿ SHC ಕಲೆಕ್ಷನ್ ಅವ್ರು ಏನ್ ಮಾಡ್ತಾರೆ? ಇಲ್ಲಲ್ಲ ಸರ್, ಅದು ನಾನು ಈ ಸರ್ನ ಕೇಳಿದೆ. ಅದು ಇರ್ಲಿ ಬಿಡಿ ಸರ್, ಯಾಕಂತಂದ್ರೆ ಇರ್ಲಿ, ಬಟ್ ಅದ್ರಲ್ಲಿ ನೀವು ಅಂದಾಜಕ್ಕೆ ನಾ ಕೇಳಿದೆ. RBI ಗೈಡ್ಲೈನ್ಸ್ ಅಲ್ಲಿ ನಾವು ನೋಡಿದಾಗ PDF ಅಲ್ಲಿ ನೋಡಿದೆ, ಇದು ಕಾಣಿಸಿಲ್ಲ ಸರ್. ಈಗ ನೋಡಿ, ಕಲೆಕ್ಷನ್ ಅಂತಂದ್ರೆ ಈಗ ನಾನು ಸ್ಯಾಲರಿ, ಹೌದಾ, ನಾನೇನೋ ಒಂದು ಹೌಸಿಂಗ್ ಲೋನ್ ಮಾಡಿದ್ರೆ, ಪರ್ಸನಲ್ ಲೋನ್ ತಗೊಂಡೆ, ನನಗೇನೋ ತಿಂಗಳಿಗೆ ಸಂಬಳ ಬರ್ತದೆ, ಹೌದಾ. ತಿಂಗಳಿಗೆ ಸಂಬಳ ಬಂದಾಗ ಇನ್ನೊಂದೇನಂದ್ರೆ ನಾನು ದುಡ್ಡು ಕಟ್ಟಿ ನಿಲ್ಲಿಸಲಾಗದಕ್ಕೂ ಈ ವಿಷಯಕ್ಕೂ ಇದು ಒಂದಕ್ಕೊಂದು ಲಿಂಕ್ ಇಲ್ಲ ಸರ್. ಆದ್ರೆ ಕೇಳ್ತಾ ಇದ್ದೀನಿ, ಅಂದ್ರೆ ಇವ್ರೆಲ್ಲರಿಗೂ ಏನಾಗುತ್ತೆ ಸರ್, ಈತ ಕಟ್ಟದ ಸಾಲ ನಿಲ್ಲಿಸಿ ಇಲ್ಲದಿಲ್ಲದ ಹೇಳ್ತಾನೆ ಅಂತ ಇವ್ರು ತಿಳ್ಕೊಂತಾರೆ. ಅದಕ್ಕೆ ಹೇಳಿದೆ ಸರ್, ಇವಾಗ ನಾನು ನಿಮ್ಮನ್ನು ಕೇಳೋದಕ್ಕೂ ಆ ಸಾಲ ಕಟ್ಟಲಾದಕ್ಕೂ ಸಂಬಂಧ ಇಲ್ಲ ಸರ್. ನಿಮ್ಗೆ ಮಾಹಿತಿ ತಿಳ್ಕೊಳ್ಳಿ, ನಿಮ್ಗೆ ಏನು ಸಮಸ್ಯೆ ಏನು ತಿಳ್ಕೊಳ್ಳಿ. ಈಗ ನೋಡಿ, ಇವರು ಕಲೆಕ್ಷನ್ ಏನ್ ಮಾಡ್ತಾರಲ್ಲ ಅದು ನಮ್ಮ ಅಕೌಂಟಿಗೆ ಬರ್ತದೆ. ಪ್ರತ್ಯೇಕ ಒಂದೊಂದು ಗ್ರೂಪ್ ಏನಿದೆ ಒಂದೊಂದು CC ಅಕೌಂಟ್ ಅಂತ ಮಾಡಿದ್ದೇವೆ. ಈಗ ನಾವು ನೀವು ಬಿಸ್ನೆಸ್ ಲೋನ್ ತಗೊಂಡ್ರೆ, ಏನೋ ಸಿಮೆಂಟ್ ಅಂಗಡಿ ಒಂದು ಪ್ರೊವಿಷನ್ ಅಂಗಡಿ ಇದ್ರೆ ನಿಮ್ಗೊಂದು CC ಅಕೌಂಟ್ ಅಂತ ಕೊಡ್ತೇವೆ, ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ. ಹಂಗೆ ಕೂಡ ಇವ್ರದ್ದು ಅಕೌಂಟ್ ಇದೆ, ಪ್ರತ್ಯೇಕ ಗ್ರೂಪ್ ಇಂದ ಒಂದು ಅಕೌಂಟ್ ಇದಾವೆ. ಪ್ರತಿನಿಧಿಗಳಂತ ಇರ್ಬೇಕು, ಗ್ರೂಪ್ ಇಂದ ಅಕೌಂಟ್ ಇರ್ತದೆ. ನಾವು ನಾನು ಹೊರಗಡೆ ಇದು ಕೂಡ ನಾನು ಕೊಡ್ಲಿಕ್ಕೆ ಆಗ್ತದ? 55 ಲಕ್ಷ ಜನಕ್ಕೆ ಒಬ್ಬರಿಗೆ ಒಂದು ರಿಸಿಟ್ ಕೊಡ್ಲಿಕ್ಕೆ ಆಗ್ತದೆ ಸರ್? ಇದನ್ನ ಸರ್ ಈಗ ವಾರ ಕೊಡ್ಬೇಕು. ಯಾಕಂದ್ರೆ
ನೀವು ಸಂಘಗಳಿಗೆ ಇಷ್ಟು ನಾವು ಸ್ಪ್ರೆಡ್ ಸರ್ ಎಲ್ಲ ಅಷ್ಟು ನಾವು ಮಾತಾಡಿದ್ದೆ ಆಯ್ತು ಸರ್. ನಾನು ಇನ್ಸೂರೆನ್ಸ್ ಕ್ಲೇಮ್ ಕೊಡಿ ಸರ್, ನಾನು ದುಡ್ಡು ಕಟ್ಟಲ್ಲ ಕಟ್ತೀನಿ. ಇನ್ಸೂರೆನ್ಸ್ ಕ್ಲೇಮ್ ಕೊಡಿ, LIC ಪಾಲಿಸಿ ಕೊಡಿ, ಮತ್ತೆ ಇದು ಉಳಿತಾಯ ಕೊಡ್ತಾರೆ ನಿಮಗೆ ಬಿಟ್ಟಿದ್ದು ಲಾಭಾಂಶನೂ ಕೊಡಿ, ನಾನು ಕಟ್ತೀನಿ, ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ನಿಮ್ದಾಯ್ತು ಸರ್. ಒಂದು ಹೇಳಿ ಸರ್, ನಾನು ಹೇಳಿದ್ಮೇಲೆ ನಿಮ್ಗೆ ಚಾರ್ಜ್ ಕೊಡ್ತೀನಿ ಸರ್. ನೀವು ಈಗೇನಂದ್ರೆ ನಿಮ್ದು ಇನ್ಸೂರೆನ್ಸ್ ಇಂದ ಅದು ಮಾತಾಡಿ ಕ್ಲೇಮ್ ಮಾಡಿ ಕೊಡ್ತೀವಿ ಸರ್. ಒಂದು ಎರಡನೇದು ನೀವು ಅದನ್ನ ಬಿಟ್ಟು ಅದನ್ನ ಇನ್ಸೂರೆನ್ಸ್ ಬಿಟ್ಟು ನಿಮ್ದು ಯಾವುದು ಲಾಭಾಂಶದ ಬಿಟ್ಟು ಉಳಿತಾಯದ ಬಿಟ್ಟು ಬೇಕಾದ್ರೆ ಸಾಲ ಕಟ್ಟಿ ಕ್ಲೋಸ್ ಮಾಡಿ. ಬಾಂಡ್ ಒಂದು ನಮ್ಮ ಕಡೆ ಇದ್ರೆ ಬಾಂಡ್ ಕೊಡೋ ಜವಾಬ್ದಾರಿ ನಮ್ಮ. ಆಯ್ತು ಸರ್. ಲಾಭಾಂಶ ಉಳಿತಾಯ ಇನ್ಸೂರೆನ್ಸ್ ಅಷ್ಟು ಬಿಟ್ಟು ಉಳಿದನ್ನು ಕಟ್ಟಿಬಿಡಿ ನೀವು. ಬಾಂಡ್ ಕೊಡೋ ಜವಾಬ್ದಾರಿ ನಮ್ಮ. ಆಯ್ತಾ? ರಿಸಿಪ್ಟ್ ಕೊಡಿ ಸರ್. ನನಗೆ ಕೊಡ್ತೀವಿ. ಸಾಲ ಕೊಟ್ಬಿಡ್ತೀವಿ. ಇನ್ಸೂರೆನ್ಸ್ ರಿಸಿಪ್ಟ್ ಸರ್. ಈಗ ನಾ ಕ್ಲೇಮ್ ಮಾಡ್ಕೊಳಕ್ ನಾನು ಬೇಕು ಇನ್ಸೂರೆನ್ಸ್ ಇಂದು. ಇವಾಗ ನೀವು 10,000 ರೂಪಾಯಿ ಕೊಡಿ, 15,000 ಕೊಡಿ, 25,000 ಕೊಡಿ ಇನ್ಸೂರೆನ್ಸ್ ಇಂದು. ಇಲ್ಲ ಕೇಳಿ ಸರ್, ನಾ ಹೇಳ್ತಾ ಇರೋದು ಕೇಳಿ. ಈಗ ನನ್ಗ ಇನ್ಸೂರೆನ್ಸ್ ಕೇಳ್ತಾ ಇದೀನಲ್ಲ ಸರ್, ಎಷ್ಟು ಕ್ಲೇಮ್ ಆಗುತ್ತೋ ಕ್ಲೇಮ್ ಮಾಡಿ ಕೊಡಿ ನನಗೆ. ನನ್ನ ID, ಹೆಸರು, ಊರು, ಅಡ್ರೆಸ್ ಬರ್ದು ಕೊಡಿ. ಅವಾಗ ನಿಮ್ ಏನ್ ಅಮೌಂಟ್ ಇದೆ ನಾನು ಎಲ್ಲ ಕಟ್ತೀನಿ. ನೀವು ಹೇಳಿದ್ರೆ ಸರ್. ಈಗ ಕಾರ್ಡ್ ಕೊಟ್ಟಿದ್ದಾರೆ, ಕಾರ್ಡ್ ರೊಕ್ಕ ಕೊಟ್ಟಿದ್ದಾರೆ ಸರ್. ಕಾರ್ಡ್ ಕೊಟ್ಟರೆ ಏನು ಮಾಡ್ತಾರೆ ಸರ್? ನಾವ್ ಹೇಳೋದೇನಂದ್ರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಮುಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಒಂದು ಎರಡನೇದು ಈಗ ಅವ್ರು ಇಸ್ಕೊಂಡಿಲ್ಲ, ಇದು ಇಸ್ಕೊಂಡಿಲ್ಲ, 2 ವರ್ಷ 2022 ಅಂತ ಹೇಳ್ತಾರೆ. ಸದಾ 3 ವರ್ಷ ಆಯ್ತು. ಅದನ್ನ ಅವ್ರೇನ್ ಹೇಳ್ತಾರೆ, ನಾವು ಇಸ್ಕೊಂಡಿದ್ವು ಕೊಟ್ಟಿದ್ವು ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೋಸ್ಕರ ನಾವು ದುಡ್ಡನ್ನ ಕ್ಲೈಮ್ ಆಗ್ತೇವೆ ಅಂತ ಹೇಳ್ತೀವಿ ಸರ್. ಈಗ ಮುಂಚೆ ಏನ್ ಹೇಳಿದ್ರೆ ಅಂದ್ರೆ ನೀವು ಅದನ್ನ ನಾನು ಅದೇನಿದೆ ಪ್ರೊಸೆಸ್ ಪ್ರಕಾರ ಕೇಳ್ತೀನಿ ಅಂತ ಇವಾಗ ಏನ್ ಹೇಳ್ತಾ ಇದ್ದೀರಾ, ಆ ಡಾಕ್ಯುಮೆಂಟ್ ಮುಟ್ಟಿಲ್ಲ ಅದನ್ನ ನೀವು ಕೇಳ್ತಾರೆ. ಹೆಂಗೆ ನಿಮ್ಮನ್ನ ನಂಬೋದು ಹೇಗೆ ನಾವು? ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಹೋಗ್ಲಾರ್ದ ನೀವ್ ಹೆಂಗ ವಿಚಾರಣೆ ಮಾಡ್ತೀರ ಮೇಲೆ? ಹೇಳಿ ಅಂತ ಹೇಳಿದ್ರಲ್ಲ, ಮತ್ತೆ ಕೊಟ್ಟರೆ ಪ್ರೂಫ್ ಇಲ್ಲ ಅಂತ ಹೇಳ್ತೀರಿ. ನಮ್ಗೆ ಅಲ್ಲಿ ಕೊಡಲ್ಲ. ಅದನ್ನ ಬಿಟ್ಬಿಡಿ. 20,000 ನಾವು ಕೈಲಿ ಹಾಕಿ ಕೊಡ್ತು ಅಂತ 20,000 ಬಿಟ್ಟು ಕಟ್ಟಿ ನೀವು ನನಗೆ ಇದನ್ನ ಬೇಕು ರಿಸಿಪ್ಟ್. ನೀವು ಕೊಟ್ಟಿದ್ದ ದಾಖಲೆ ಇಲ್ಲ ಸರ್. ನಾ ಕೊಟ್ಟಿಲ್ಲ ದಾಖಲೆ ಇಲ್ಲ ಅಂದ್ರೆ ಬಿಡಿ. ಮತ್ತೆ ಬಿಟ್ಟಿದ್ದೀರ ಕೊಟ್ಟಾಗ ನಾ ಕಟ್ಟೋದು ಅಲ್ಲಿವರೆಗೂ ಸರ್. ನಾ ಅದನ್ನ ಬಿಟ್ಟು ಕಟ್ರಿ. 20,000 ಬಿಟ್ಟು ಕಟ್ಬಿಡಿ ನೀವು. ಅದು ಕೊಟ್ಟಾಗ ನಾ ಕಟ್ಟೋದು. 20,000 ಬಿಡಿ. ಇಲ್ಲ ಸರ್, ಈಗ ನೀವು 3 ಕಂಡೀಷನ್ ಒಪ್ಕೊಂಡಿನಿ. ಆ ಇನ್ಶೂರೆನ್ಸ್ ಅಮೌಂಟ್ ಇದೆಯಲ್ಲ, ಅದು ಎಷ್ಟು ಅಮೌಂಟ್ ಬರುತ್ತೆ ಅದು ರಿಸಿಪ್ಟ್ ಹಾಕಿ ಕೊಡಿ ಸರ್, ನಾನು ಕಟ್ತೀನಿ ಅಂತ. ನೀವು 20,000 ಅದನ್ನ ಬಿಟ್ಬಿಡಿ ಅಂತ ಹೇಳ್ತೀವಲ್ರಿ. ನೀವು ಸಾಲ ಕಟ್ಟ 20,000 ಅಲ್ಲ ಸರ್, ನೀವು 5,000 ರೂಪಾಯಿ ಕೊಡಿ. ನಾನು 20,000 ಅಂತ ಒತ್ತಾಯ ಮಾಡ್ತಾ ಇಲ್ಲ ನಿಮ್ಗೆ. ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೆ ಅದು ಕೊಡಿ. ನಿಮ್ ಕಂಪ್ನಿಯಿಂದ ನಾನು ID ನಿಮ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಬಂದಿಲ್ಲ, ಇಲ್ಲಿಂದ ಕೊಡೋದು. ಯಾವ ಡಾಕ್ಯುಮೆಂಟ್? ನಿಮ್ ಡಾಕ್ಯುಮೆಂಟ್ ಆಯ್ತು ಸರ್, ಡಾಕ್ಯುಮೆಂಟ್ ಬಂದಾಗ ಕೊಡೋದು. ಡಾಕ್ಯುಮೆಂಟ್ ನೀವು ಕೊಟ್ಟಾಗ ನೀವು ಕೊಟ್ಟಿರಿ ಅಂತ ಹೇಳ್ತಾರೆ, ಅಲ್ಲಿದ್ರೆ ಮಾತಾಡಿ. ಆಯ್ತು ಬಿಡಿ ಸರ್, ನಾನು ಅವಾಗಲೇ ಹೇಳ್ಬಿಟ್ಟಿನಿ ಅವ್ರು ಕೊಟ್ಟಿಲ್ಲ ಅಂತ ಇದ್ದಾರೆ, ನಾನು ಕೊಟ್ಟಿದ್ದೀನಿ ಅಂತ ಇದ್ದೀನಿ. ಸುಮ್ಮನೆ ಈ ರೀತಿ ಮಾತಾಡ್ತಾರೆ. ದಾರಿಗೆ ಯಾವ್ದಕ್ಕೂ ಬರೋದಿಲ್ಲ. ನಾವೆಲ್ಲ ಮಾತಾಡ್ತಾರೆ, ಅರ್ಥ ಆಗ್ತಿಲ್ಲ. ಈಗ 6 ಲಕ್ಷ ಕೊಟ್ಟಿದ್ದ ಡಾಕ್ಯುಮೆಂಟ್ ಅವ್ರು ಹೇಳ್ತಿದ್ದಾರೆ, ನೀವು ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಕೊಟ್ಟರೆ ಮಾತಾಡ್ರಿ. ಒಂದು ಏನಾಗ್ತಿದೆ ನೋಡಿ ಅಮ್ಮನೇ ಕೊಟ್ಟಿರೋದು ಬಿಡಿ, ನಾನೇ ಹೇಳ್ತೀನಿ. ಅಲ್ಲ ಈಗ ಒಂದ್ ನಿಮಿಷ ಸಂಗೀತ, ನೀ ಫೋನ್ ಹಚ್ಚಿ ಕೇಳಿ ಅಮ್ಮ ಕೊಟ್ಟಿರನಿ, ನಾನು ರಾಮಲಿಂಗಮ್ಮಗೆ ಕೊಟ್ಟಿನಿ ಅಂತ ಹೇಳಿದ್ರು, ಇವ್ರು ಕೊಟ್ಟಿಲ್ಲ ಅಂತಾರ. ಅಮ್ಮ ಹೇಳಿದ್ರಷ್ಟೇ. ಈಗ ಕೊಟ್ಟು ಅಂತಲ್ಲ, ಆ ಸ್ಟೆಪ್ಪಿಗೆ ನಾವು ಅಕ್ಕೆ ತುರಕನಾಗತ್ತಲ್ಲ. ಅದೇ ಅಕ್ಕಂತಾರ ರಿಸಿಪ್ಟ್ ಕೊಡ್ರಿ ಅಂತ ಸುಮ್ಮನೆ ಕೊಡ್ಬೇಕು ಬಿಡಿ. ನಾನು ಕೊಟ್ಟಿಲ್ಲಲ್ಲ, ಏನ್ ಕೊಡ್ತೀರಾ ಸರ್? ಸುಮ್ಮನೆ ನೀವು ಮತ್ತೆ ಕಲ್ಲು ಕೇಳ್ತಿದ್ರಲ್ಲ, ನಾನು ಕಟ್ತೀನಿ ಸರ್, ಕಟ್ತೀನಿ. ಅವರು ಆಯ್ತು ಮಿಸ್ ಆಗ್ಯಾವ ಏನಾಗ್ಯಾವ ಆ ತಪ್ಪಿ ಕಟ್ಟಿ ಅಂತ ತಪ್ಪಿ ಕಟ್ಟಕ್ ಹೋಗ್ಬೇಡಿ. ನೀವ್ ಯಾಕೆ ಸುಮ್ಮನೆ ಕಟ್ತೀರಿ? ನನಗೆ 1 ಲಕ್ಷ ಮುಖ್ಯ ಅಲ್ಲ. ನನಗೆ ಅದನ್ನ ಕ್ಲೇಮ್ ಮಾಡ್ಕೊಳಕ್ ನನ್ಗೆ ನಂಬರ್ ಬೇಕು, ಅದು ಬೇಕು. ಅದಕ್ಕೋಸ್ಕರ ನಾವು ಅವ್ರ ತಿಪ್ಪ ಅವ್ರ ನಮಗಿದೆ. ಯಾಕಂದ್ರೆ ನಿಮ್ಗೆ ಅಭಿಪ್ರಾಯ ಇರುತ್ತೆ, ಬೇರೆ ಅಧಿಕಾರಿಗಳು ಇದ್ರಲ್ಲಿ ಪೆಂಡಿಂಗ್ ಆದ್ರೆ ಪೆಂಡಿಂಗ್ ಆಯ್ತು ನಿಮ್ಮನ್ನ ಕೇಳ್ತಾರೆ. ನಿನಗೆ ಅವಶ್ಯಕತೆ ಐತಿ, ಅದು ಬೇಕು. ನೀನು ಅವ್ರು ಅಕ್ಕಿ ಅದು ಬರಲ್ಲ, ನೀನು ಕಟ್ಟಿದ್ರು ಅದು ಬರಲ್ಲ ಅಂತ ನೀವ್ ಕೇಳೋದಿಲ್ಲ, ಬರಲ್ಲ ಅಂದ್ರೆ ನಾನೇ ಕಟ್ಬೇಕು. ಅಲ್ಲ ನೀನ್ ಕೇಳೋ ಪ್ರೂಫ್ ಕೊಡಕ್ ಆಗಲ್ಲ ಅಂತ. ಯಾಕಂದ್ರೆ ಅಲ್ಲಿ ಮುಟ್ಟೆ ಇಲ್ಲ ನೀನ್ ಡಾಕ್ಯುಮೆಂಟ್, ನಾನೇ ಮಾಡಕ್ಕಾಗಲ್ಲ. ನೀನ್ ರೊಕ್ಕ ಕಟ್ಟಿದ್ರು ಈಗ ಒಂದಣ ಕೊಟ್ಟರೆ ಪ್ರೂಫ್ ಇದ್ದಂದ್ರೆ ಈಗ ಅವ್ರು ಅದಕ್ಕೂ ಬರಲ್ಲ ಇದಕ್ಕೂ ಬರಲ್ಲ ಅಂದ್ರೆ ಯಾವ್ದಕ್ಕೂ ಬರಲ್ಲ. ನಿಮ್ ಕೊಟ್ಟ ಪ್ರೂಫ್ ಇದೆ ಅಂದ್ರೆ ಇಲ್ಲ ಅಂತಾರೆ. ಸರಿ ಆಯ್ತು ಕೊಟ್ಟಿದ್ರಿ, ನಾವು 20,000 ಪ್ರೂಫ್ ಕೊಡಿ ನೀವು ಸರ್. ನಾನು ಅದನ್ನ ಸಾಕ್ಷಿ
ಅದು ನೀವು sister, ಈಗ ನೀವು ಕೊಟ್ಟಿಲ್ಲ ಅಂತ ಹೇಳ್ತೀರಲ್ವಾ? ಕೊಟ್ಟಿಲ್ಲ ಅಂತ ಹೇಳ್ತೀರಿ. ನಾನು ಅದನ್ನೇ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ನೀವು ಕೊಟ್ಟಿದ್ದ ಡಾಕ್ಯುಮೆಂಟ್ಸ್ ಏನಂತ ನಾವು ಕೊಡ್ಬೇಕಲ್ಲ, ನೀವು ಯಾವ್ಯಾವ ಕೊಟ್ಟಿರಿ ಅಂತ ನಮ್ಗೆ ಬೇಕಲ್ಲ. ಈಗ ನೀವು ಕೊಟ್ಟಿಲ್ಲ ಅಂತ ಹೇಳ್ತೀರಿ, ನಾನು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಅದ್ರಂಗೆ ನೀವು ಏನ್ ಕೊಟ್ಟಿರಿ ಅಂತ ನಮ್ಗೆ ಬೇಕಲ್ಲ. ಅಲ್ಲ ಈಗ ನೀವು ಏನೇನ್ ಕೊಡಲ್ಲ ಅಂತ ಕೊಟ್ಟಿರಿ. ಎಲ್ಲ ಏನೇನ್ ಕೊಟ್ಟಿರಿ ಅಂತ ಬೇಕಲ್ಲ. ಅದು ಸಾಕು. ಅದು ಬರಲ್ಲ ಕಟ್ಟಲ್ಲ, ಅದು ಬರಲ್ಲ ಕಟ್ಟಲ್ಲ. ಯಾಕೆ? ಕಟ್ಟಿಲ್ಲ ಅಂತ. ಅದು ಬರಲ್ಲ ಈಗ ಇದು ಫೈನಲ್. ನನಗೆ ಯಾವ ಬರ್ಬೇಕು ಬಂದ್ರು ಕಟ್ತೀನಿ ಇರೋದಿಲ್ಲ. ಅವ್ರು ಎಷ್ಟು ವರ್ಷ ಆದ್ರೂ ಬರ್ಲಿ, ಅವಾಗ ಕಟ್ತೀನಿ ನೋಡಮ್ಮ. ಅದು ಎಷ್ಟು ವರ್ಷ ಆದ್ರೂ ಬರ್ಲಿ ಅವ್ರು. ರೈಟ್ ಅವತ್ತು ಕಟ್ತೀನಿ. ಆಯ್ತು, ಅದು ಕ್ಲಿಯರ್ ಆದ. ಇದುವರೆಗೆ ಇರ್ಲಿಲ್ಲ, ಇವತ್ತು ಅದನ್ನು ಪ್ರಶ್ನೆ ಮಾಡ್ತಾ ಇದಾರೆ ಅವರು. ಇದುವರೆಗೆ ಅವ್ರು ಕೇಳೂ ಇಲ್ಲ ಯಾವ್ದು ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ ಯಾರಾದ್ರೂ ನೋಡಮ್ಮ, ಕೇಳಿಲ್ಲ ಅಂತ ನಮ್ದು. ಆ ಅಕ್ಕನ ಕೈ ಕೇಳಿಸಿ ನೀವ್ ಹೇಳೋದಲ್ಲ ಸರ್, ಅವ್ರು ಕಟ್ಟಿಲ್ಲ ಅಂತಂದ್ರೆ ಈ ಬಗ್ಗೆ ಕಟ್ಟಿ ಹೋಗ್ಬಿಡ್ತೀನಿ ಸರ್ ನಾನು ಕೇಳಿಲ್ಲ ಅಂತ ಹೇಳಿದ್ರೆ. ಸುಳ್ಳು ಹೇಳ್ಬೇಡಿ ಸರ್ ನೀವು. ಕೊಟ್ಟಿಲ್ಲ ಅಂತ ಹೇಳಬಿಡು, ಕೊಟ್ಟಿನ ಅಂತ ಹೇಳಿ ಅವ್ರ ಕಡೆ ಸಂಬಂಧಪಟ್ಟದ್ದು. ನಾವು ಕೊಟ್ಟಿನ ಡಾಕ್ಯುಮೆಂಟ್ ಅಂತ ಹೇಳೋಣ, ಎಲ್ಲರೂ ಹೇಳಬಿಡು. ಅಲ್ಲ ಸರಿ ಹೋಗ್ಬಿಡಿ, ಆಯ್ತು. ಸಾವಿರ ಹೇಳಿದ್ರು ಫಸ್ಟಿಗೆ ನೀ ಇದ್ದಿಲ್ಲ ಅವಾಗ. ಈಗ 9 ಮಂದಿ 10 ಮಂದಿ ಸಾಲ ಐತನ, 10 ಮಂದಿ ಇರಲ್ಲ, 9 ಮಂದಿ ಏನಿದಿರಲ್ಲ, ನಿಮ್ದು ಈಗ ನಿಮ್ದೊಂದು 60,000 ಐತೆ ಅನ್ಕ. 60,000 ಈಗ ಇದೆಲ್ಲ ನಿಮ್ಗೆ ಸಮಸ್ಯೆ ಇರಬಾರ್ದು ಅಂದ್ರ 60,000ದಾಗ 9,000 ರೂಪಾಯಿ ಉಳಿತಾಯ ಬಂದಿದೆ. 12,000 ರೂಪಾಯಿ ಏನೈತಿ ನಿಮ್ದು